ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶಶಿ ಸುರೇಶ್. ನಾವಿವತ್ತು ಕುಶಾಲನಗರಕ್ಕೆ ಹೊರಟಿದ್ದೀವಿ. ನಿಸರ್ಗಧಾಮಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ. ಈಗ ಹೋಯ್ತಾ ಇದ್ದೀವಿ. ಈಗ ನಿಸರ್ಗಧಾಮ ಮಕ್ಕಳಿಗೆ ಸ್ವಲ್ಪ ಮನೇಲಿ ಕೂತು ಬೋರ್ ಆಗಿದೆ. ನಿಸರ್ಗಧಾಮ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಈಗ ನಿಸರ್ಗಧಾಮಕ್ಕೆ ಬಂದಿದ್ದೀವಿ, ಒಳಗಡೆ ಬಂದಿದ್ದೀವಿ. ಈಗಿನ ಒಳಗಡೆ ಹೋಗ್ಬೇಕು, ಟಿಕೆಟ್ ತಗೊಬರೋಕ್ಕೆ ಹೋಗಿದ್ದಾರೆ ಹಸ್ಬೆಂಡ್. ಈಗ ಹೋಯ್ತೀವಿ, ನಿಮಗೆ ತೋರಿಸ್ತೀನಿ ಈಗ ನಿಸರ್ಗಧಾಮನ. ಈಗ ನಾವು ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಈಗ ಟಿಕೆಟ್ ತಗೊಬರೋಕ್ಕೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ. ಈಗ ನಾವೆಲ್ಲ ಬರಲಿ ಅಂತೇಳಿ ಅಲ್ಲೇ ನಿಂತರು. ಈಗ ನಾವು ಕಾವೇರಿ ನಿಸರ್ಗಧಾಮದ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಈಗ ಕಾವೇರಿ ನಿಸರ್ಗಧಾಮದ ಎಂಟ್ರೆನ್ಸಲ್ಲೇ ಒಳಗಡೆ ಎಂಟ್ರೆನ್ಸಲ್ಲಿ ಕಾರ್ ಪಾರ್ಕಿಂದ ಬಂದರೆ ಒಳಗಡೆ ಎಂಟ್ರೆನ್ಸಲ್ಲಿ ಫಸ್ಟ್ ಸಿಗೋದೆ ತೂಗು ಸೇತುವೆ. ತೂಗು ಸೇತುವೆ ಮೇಲೆ ನಡೆಯೋತ್ತಿಗೆ ಏನೋ ಒಂದು ಚೆನ್ನಾಗಿರುತ್ತೆ. ತೂಗು ಸೇತುವೆ ಹಿಂಗೆ ಆಡ್ತಾ ಇರುತ್ತೆ ಅಲ್ವಾ. ಆಡ್ತಾ ಇರೋತ್ತಿಗೆ ನಾವು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ನಾವು ಸಹ ಓಡಾಡ್ತಾ ಇರ್ಬೋದು. ತೂಗು ಸೇತುವೆ ನಡೆಯೋತ್ತಿಗೆ ಏನೋ ಒಂದು ಚೆನ್ನಾಗಿರುತ್ತೆ. ಮತ್ತು ತೂಗು ಸೇತುವೆದು ಕೆಳಗಡೆ ಪೆಡಲ್ ಬೋಟಿಂಗನ್ನು ಮಾಡ್ತಾ ಇದ್ದರು. ಅದು ತೂಗು ಸೇತುವೆದ ಕೆಳಗಡೆ ನೀರು ಹರಿತಾ ಇದೆಯಲ್ಲ, ಆ ನೀರು ಹರಿಯೋದ್ರಲ್ಲಿ ಪೆಡಲ್ ಬೋಟಿಂಗು ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ನಮಗೆ ಅದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ನೋಡಿ ಪೆಡಲ್ ಬೋಟಿಂಗ್ ಮಾಡ್ತಾ ಇದ್ದಾರೆ. ಈಚೆ ಬಲದ ಸೈಡು ಮಾಡ್ತಿದ್ದಾರೆ, ಆ ಕಡೆ ಎಡದ ಸೈಡಲ್ಲೂ ಬೋಟಿಂಗ್ ಮಾಡ್ತಾ ಇದ್ದಾರೆ. ಟೈಮ್ ಸ್ವಲ್ಪ ನಮಗೆ ಫ್ಯಾಮಿಲಿ ಜೊತೆ ಟೈಮ್ ಕಳಿಬೇಕು ಅಂತ ಹೇಳಿದರೆ ನಿಸರ್ಗಧಾಮಕ್ಕೆ, ದುಬಾರೆಗೆ ಎಲ್ಲ ಬಂದರೆ ನಮಗೆ ಒಳ್ಳೆ ಟೈಮ್ ಕಳೀಬೋದು ಫ್ಯಾಮಿಲಿ ಜೊತೆ. ನಾನಲ್ಲೇ ಹೇಳ್ತಾ ಇದ್ದೀನಿ. ನೀರು ತುಂಬ ಇದೆ, ನೀರು ಕಮ್ಮಿ ಆಗಿಲ್ಲ. ಈಗ ಮಧ್ಯದಲ್ಲಿ ಮಳೆ ಬರ್ತಾ ಇದೆ ಅಲ್ಲ, ಅದರಿಂದ ನೀರು ಜಾಸ್ತಿನೇ ಇದೆ. ನೀರು ತುಂಬ ಕಮ್ಮಿ ಆಗಿದೇನಿಲ್ಲ. ಮಾತ್ರ ನೀರು ಮಾತ್ರ ಕ್ಲೀನ್ ಇದೆ ಮಾತ್ರ. ಇದು ನೋಡಿ ತೂಗು ಸೇತುವೆ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಸಣ್ಣ ಮಕ್ಕಳೆಲ್ಲ ತೂಗು ಸೇತುವೆ ಮೇಲೆ ಹೋಗೋತ್ತಿಗೆ ಸ್ವಲ್ಪ ಹೆದರ್ತಾರೆ. 2-3 ವರ್ಷದ ಒಳಗಿನ ಮಕ್ಕಳೆಲ್ಲ ಅದ್ರ ಮೇಲೆ ನಡೆಯೋತ್ತಿಗೆ ಏನೋ ನಾವು ಬಿದ್ದೇ ಬಿಟ್ವಾ ಅಂತ ಹೇಳೋ ಥರ ಹೆದರ್ತಾರೆ. ನನ್ನ ಮಗನೂ ಅಷ್ಟೇ 4-5 ವರ್ಷದ ಹಿಂದೆ ಹೋಗೋತ್ತಿಗೆ ಅಷ್ಟೇ ನಾವು ಇದ್ರ ಮೇಲೆ ಅವನ ನಡೆಸಿದ್ವಿ. ಆಗ ಅವನಿಗೆ ಇದ್ರ ಮೇಲೆ ನಡೆಯೋಕ್ಕೆ ಅವನಿಗೆ ಧೈರ್ಯನೇ ಬಂದಿಲ್ಲ. ಮತ್ತು ಅವ್ರ ಪಪ್ಪ ಎತ್ಕೊಂಡು ನಡೆಸ್ಕೊಂಡು ಈ ಸಲ ನಾವು ಅದನ್ನು ಹೇಳ್ದೆ ಅವನ ಹತ್ರ, ನೀನು ಈ ಥರ ಮಾಡ್ತಿದ್ದೆ ಅಂತ. ಈಗ ನಾವು ನಿಸರ್ಗಧಾಮದಿಂದ ಒಳಗಿಂದ ತಿರ್ಗಾ ಇನ್ನೊಂದು 2ನೇ ಎಂಟ್ರೆನ್ಸ್ ಅಂತಿದೆ, ಅಲ್ಲಿಗೆ ಬಂದಿದ್ದೀವಿ. ಈಗ ಬೋಟಿಂಗ್ ತೂಗು ಸೇತುವೆಯಿಂದ ಈಗ ನಾವು ಮುಂದಕ್ಕೆ ಬಂದಿದ್ದೀವಿ. ಈಗ ಅಲ್ಲೇ ಪಕ್ಕದಲ್ಲೇ ಬೋಟಿಂಗಿಗೆ ಟಿಕೆಟ್ ತಗೋಬೋದು. ಟಿಕೆಟ್ ತಗೊಂಡು ಅಲ್ಲಿ ಕೆಳಗಡೆ ಹೋದರೆ ಬೋಟಿಂಗ್ಗೆ ಹೋಗೋರು ಹೋಗ್ಬೋದು. ನಿಸರ್ಗಧಾಮದ ಒಳಗಡೆ ಬಂದರೆ ಎಲ್ಲಿ ನೋಡಿದ್ರೂ ಬಿದಿರಿನ ಇಂಡಿಲು ಅಂತ ಹೇಳ್ತಾರಲ್ಲ ಅದಿದೆ. ನಮ್ಮ ಕಾವೇರಿ ಮಾತೆ, ನಮ್ಮ ಕೊಡಗಿನ ಕಾವೇರಿ ಮಾತೆ. ಎಲ್ಲ ಕಡೆನೂ ಬಿದಿರು ಅಂತ ಹೇಳಿದ್ರೆ ಇದು ಈಗ ಇಷ್ಟು ಚೆನ್ನಾಗಿ ಬಂದಿದೆ. ಬಿದಿರು ಒಂದು 5 ವರ್ಷದಿಂದ ಬ್ಯಾಕಲ್ಲಿ ಬಿದಿರು ಎಲ್ಲ ಒಣಗಿ ಹೋಗಿ ಬರೀ ಅದ್ರ ಕಡ್ಡಿ ಮಾತ್ರ ಇತ್ತು. ಆಗ ನಮಗೇನೆ ಒಂಥರ ಬೇಜಾರಾಯ್ತಿದ್ದು ಅದು ನೋಡಿಬಿಟ್ಟು, ಈ ಥರ ಆಗ್ಬಿಡ್ತಲ್ಲ ಅಂತ. ಮತ್ತು ಈಗ ಅವ್ರು ಏನು ಮಾಡಿದ್ದಾರೆ, ಅದಕ್ಕೆ ಫುಲ್ ಸ್ಪ್ರಿಂಕ್ಲರಲ್ಲಿ ಅದಕ್ಕೆ ನೀರು ಕೊಡ್ತಾ ಇದ್ದಾರೆ. ಈಗ ಕೊಟ್ಟುಬಿಟ್ಟು ಈಗ ಫುಲ್ ಹಚ್ಚ ಹಸಿರಾಗಿ ಬಿದಿರು ಈಗ ಕಾಣ್ತಾ ಇದೆ. ಈಗ ನಾವು ಒಳಗಡೆ ಅದರ ಮಧ್ಯೆ ರೋಡಲ್ಲಿ ಹೋಗ್ತಾ ಇದ್ದೇವೆ. ಅದು ರೋಡಲ್ಲಿ ನಡ್ಕೊಂಡು ಹೋಗೋತ್ತಿಗೇನೇನೋ ಒಂದು ಸಮಾಧಾನ. ಮಕ್ಕಳಿಗೊಂಥರ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ.
ಈಗ ಅದೇ ರೋಡಲ್ಲಿಗೆ ನಾವು ಮುಂದೆ ನಡೀತಾ ಬರ್ತಾ ಇದ್ದೀವಿ. ಬರ್ತಾ ಇರೋತ್ತಿಗೆ ನಮ್ಮ ಕೊಡಗಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಈಗ ಇಲ್ಲಿ ನಿಮಗೆ ಕಾಣ್ಬೋದು. ಇದು ನಮ್ಮ ಕೊಡಗಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು. ಅರಣ್ಯ ಮಾಹಿತಿ ಕೇಂದ್ರ ಇದೆ. ನಮಗೆ ಏನಾದರೂ ಮಾಹಿತಿ ಬೇಕಿದ್ರೆ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳ್ಕೊಬೋದು. ಇದು ಆದಿವಾಸಿಗಳ ಜೀವನ ಶೈಲಿಗಳನ್ನ ಇಲ್ಲಿ ತೋರಿಸಿದ್ದಾರೆ. ಯಾವ ಥರ ಎಲ್ಲ ನಾವು ಜೀವನ ಇದೆ, ನಮ್ಮ ಜೀವನ ಯಾವ ಥರ ಇದೆ, ಆದಿವಾಸಿಗಳ ಜೀವನ ಯಾವ ಥರ ಇದೆ ಅಂತ ಇಲ್ಲಿ ತೋರಿಸಿದ್ದಾರೆ. ನಾಯಿ ನೋಡಿ ಫುಲ್ ಕಚ್ಚೋ ಥರನೇ ಬರ್ತಾ ಇದೆ, ಫುಲ್ ಸಿಟ್ಟಲ್ಲಿ ನೋಡ್ತಾ ಇದೆ. ಎಷ್ಟು ಚಂದ ಮಾಡಿ ಅದನ್ನು ಕೆತ್ತಾರೆ ನೋಡಿ. ಒಂದು ಲೇಡಿ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ನಿಂತ್ಕೊಂಡಂಗೆ ಕಾಣ್ತಾ ಇದೆ. ನಾವು ಪಕ್ಕದಲ್ಲಿ ಹೋಗೋದು ಏನೋ ನಮ್ಮ ಜೊತೆ ಮಾತಾಡೋ ಥರನೇ ನಮ್ಮ ನಿಂತ್ಕೊಂಡು ನೋಡೋ ಥರ ಇರ್ತದೆ ಅದು ನೋಡೋತ್ತಿಗೆ. ಅಜ್ಜಿ, ನಾಯಿ, ಇದು ನಮ್ಮ ಕೊಡಗಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ. ಅವರೊಂದು ನಗು ನೋಡಿ, ನಮ್ಮನ್ನ ನೋಡಿಬಿಟ್ಟು ಏನೋ ಒಂದು ಮಾತಾಡ್ತಿದ್ದಾರೆ, ನಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾನು ಅದನ್ನೇ ನೋಡ್ತಾ ಇದ್ದೆ. ಎಷ್ಟು ಚಂದ ಸೀರೆ ಉಟ್ಕೊಂಡಿದ್ದಾರೆ. ಈಗ ನೋಡಿ ಅಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಅದರ ಕೆಳಗೆಲ್ಲ ಮಕ್ಕಳೆಲ್ಲ ಫುಲ್ ಆಟಾಡ್ತಿದ್ರು. ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳು ಎಲ್ಲ ಬಂದು ಅದರ ಅಡಿಲಿ ಆಟಾಡ್ತಿದ್ರು. ಆದರೆ ನಾನು ಮಕ್ಕಳನ್ನ ಕಳಿಸಿಲ್ಲ, ತಿರ್ಗಾ ಶೀತ ಅದೇನಾದರೂ ಆಗಿಬಿಟ್ರೆ ಅಂಥೇಳಿ ನಾನು ಕಳ್ಸೋಕ್ಕೆ ಹೋಗಿಲ್ಲ. ಆದರೆ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಅದರಲ್ಲಿ. ಅದನ್ನ ನೋಡೋಕ್ಕೆ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಮಕ್ಳು ಹೆಂಗೆ ಆಟಾಡ್ತಿದ್ದಾರೆ ಅಂತ. ಇದು ನಿಸರ್ಗಧಾಮದ ಕೊನೆಯ ಅಂತ ಹೇಳ್ತಾರಲ್ಲ ಅದು. ಈಗ ನೋಡಿ ಜಿಂಕೆಗಳೆಲ್ಲ ಇದೆ ಇದರೊಳಗಡೆ. ಅದು ಸ್ವಲ್ಪ ಈಗ ನಾವು ಪಕ್ಕದಲ್ಲೇ ಇದ್ದೀವಿ, ಸ್ವಲ್ಪ ದೂರದಲ್ಲೇ ಇದೆ ಅದು. ಅದೆಲ್ಲ ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದೆ. ಅದೆಲ್ಲ ನಮ್ಮಂಥವ್ರನ್ನ ಎಷ್ಟು ಜನ ನೋಡಿದ್ಯಾ ಅನ್ನೋ. ದಿನ ಬರ್ತಾರೆ, ಎಷ್ಟು ಜನ ಬರ್ತಾರೆ. ಹೆದರಿಕೆ ಏನಿಲ್ಲ. ನಮ್ಮ ಹತ್ರನೇ ಮುಂದೆ ಬರ್ತದೆ, ಏನಾದರೂ ಕೊಡ್ತಾರಾ ಅಂತೇಳಿ. ಆದರೆ ಏನೂ ಕೊಡಲ್ಲ ಯಾರು, ಹೆದರಿಕೆ ಅಲ್ವಾ. ಈಗ ನಾವೇ ಅಲ್ಲೇ ನಿಂತ್ಕೊಂಡು ಫೋಟೋ ಎಲ್ಲ ತಗೊಳ್ಳೋಣ ಅಂಥೇಳಿ ಫೋಟೋ ಎಲ್ಲ ತಗೊಳ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಆಯ್ ಹೇಳ್ತಿದ್ದಾರೆ. ಫೋಟೋ ಎಲ್ಲ ತಗೊಂಡಾಗ ಈಗ ತಿರ್ಗಾ ರಿಟರ್ನ್ ಹೋಗ್ತಾ ಇದ್ದೀವಿ. ಈಗ ಮಕ್ಕಳಿಲ್ಲಿ ಮರದ ಮೇಲೆ ಸ್ವಲ್ಪ ಬಂದು ಆಟಾಡೋಣ ಅಂಥೇಳಿ ಆಟಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಅಲ್ಲೇ ಮಕ್ಕಳು ಆಟಾಡಲಿ ಅಂಥೇಳಿ ನಾವು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಲೈಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸ್ವಲ್ಪ ಹೊತ್ತು ಕೂತ್ಬಿಟ್ಟು
ಮತ್ತು ಅಲ್ಲಿಂದ ಹೊರಟ್ವಿ. ಅಲ್ಲಿ ನೋಡಿ ಪೈಪ್ ಲೈನ್ ಎಲ್ಲ ಹಾಕಿದ್ದಾರೆ ಸ್ಪ್ರಿಂಕ್ಲರ್ ಮಾಡೋಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಬಿದಿರು ಎಲ್ಲ ನೀರು ಅದಕ್ಕೆ ಹಾಕಿ ಹಾಕಿ ಈಗ ಸ್ವಲ್ಪ ಫುಲ್ ಹಸೀರಾಗಿದೆ. ಈಗ ಇಲ್ಲೆಲ್ಲ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೆ ಇಲ್ಲಿ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂಥರ ಮಕ್ಕಳು ಖುಷಿ ಅಲ್ಲ, ನಮ್ಮ ಖುಷಿ ಇದ್ದಂಗೆ. ಸಂಜೆ ಒಂದು 4:15 ಗಂಟೆ ಆಗಿದೆ ಈಗ. ಸ್ವಲ್ಪ ನಾವು ನಿಸರ್ಗಧಾಮದ ಒಳಗಡೆ ಬರೋತ್ತಿಗೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಪಿರಿ ಮಳೆ ಅಂತ ಹೇಳ್ತಾರಲ್ಲ, ಅದು ಬರ್ತಾ ಇತ್ತು. ಇದು ನಮ್ಮ ಕೊಡಗಿನ ಸಾಂಪ್ರದಾಯಿಕ ಉಡುಗೆ ಅವರೇನೋ ಕೋಲಾಟ ಅಂತ ಏನೋ ಹೇಳ್ತಾರೆ. ಆಗ ನೋಡಿ ಕೋಲೆಲ್ಲ ಇಟ್ಕೊಂಡು ಈಗ ಇಲ್ಲಿ ಬಂದು ಅಲ್ಲೆಲ್ಲ ನಡ್ಕೊಂಡು ಬಂದುಬಿಟ್ಟು ಈಗ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂರೋಣ ಅಂತೇಳಿ ಇಲ್ಲಿ ಕೂತ್ವಿ. ಫೋಟೋ ಎಲ್ಲ ತೆಗಿಯೋಕ್ಕೆ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಮಾತ್ರ. ಈಗ ಇಲ್ಲೊಂದು ಫೋಟೋ ತಗೊಂಡ್ವಿ. ನೋಡಿ, ಅದು ಬಿದ್ದಿರೋದು ಸೊಪ್ಪುಗಳೆಲ್ಲ ಬಿದ್ದುಬಿಟ್ಟು ಬಿದ್ದಿರೋದು ಬೇರ್ನೆಲ್ಲ ಫುಲ್ ಮುಚ್ಕೊಂಡ್ಬಿಟ್ಟಿದೆ. ಅದೊಂಥರ ಚೆನ್ನಾಗಿ ಕಾಣ್ತದೆ. ಈಗ ಇಲ್ಲೊಂದು ಫೋಟೋ ತಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಈಗ ಫೋಟೋ ತಗೊಂಡ್ವಿ. ಇನ್ನೊಂದು ರೋಡ್ ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ. ಈಗ ರೋಡ್ ಹಿಂಗೆ ಕಾಣ್ತಿದೆ ನೋಡಿ. ಅದ್ರ ಪಕ್ಕದಲ್ಲಿ ನೋಡಿ ಬಿದ್ದಿರೋದು ಸೊಪ್ಪೆಲ್ಲ ಬಿದ್ದಿದೆ. ಅದು ಎರಡು ಕಡೆ ನೋಡ್ತೀವಿ ಒಂಥರ, ಅದ್ರ ಮಧ್ಯದಲ್ಲಿ ರೋಡ್ ಇರುತ್ತೆ, ಏನೋ ಒಂಥರ ಚಂದ. ಈಗ ನಾವು ಅದರೊಳಗೇನೆಲ್ಲ ಹೋಗಿ ನಡೆದಾಡಿ ಓಡಾಡಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಅದರೊಳಗೆಲ್ಲ ಹೋಗಿದ್ದಾರೆ. ನಾನು ಇದ್ರ ಮಧ್ಯದಲ್ಲಿ ಹೋಗೋಣ ಅಂತೇಳಿ ಹೋಗಿಬಿಟ್ಟು ಬರ್ತಾ ಇದ್ದೀನಿ. ಈಗ ಲೇಖನಲ್ಲಿಂದ ಓಡಿ ಬಂದೆ. ಈಗ ಅವರಿಬ್ಬರಳು ಏನೋ ಕಣ್ಣ ಮುಚ್ಚಲು ಆಟ ಆಡ್ತಾ ಇದ್ದಾರೆ. ಆ ಬಿದ್ರದ್ದು ಇದರಲ್ಲಿ, ಈ ಬಿದ್ರದ್ದು ಇದರಲ್ಲಿ ಕಣ್ಣ ಮುಚ್ಚಲು ಆಟ ಆಡ್ತಾ ಇದ್ದಾರೆ. ನಾವು ಲೈಕ್ ಮಾಡಿ ತಿರ್ಗಾ ಹೇಳ್ತಾ ಇದ್ದೀವಿ. ನಾನು ಮಗಳು ನಡ್ಕೊಂಡು ಬರ್ತಾ ಇದ್ದೀವಿ. ಈಗ ಅವರೆಲ್ಲ ಮುಂದೆ ಬಂದುಬಿಟ್ರು. ನಾನು ಹಿಂದೆನೇ ಆಗ್ಬಿಟ್ಟೆ. ಅದರೊಳಗೆಲ್ಲ ಹೋಗಿ ನಾನು ಹಿಂದೆನೇ ಆದೆ. ಎಷ್ಟು ಚೆನ್ನಾಗಿದೆ ರೋಡ್ ನೋಡಿ. ಇದು ನೋಡಿ ಮಶ್ರೂಮ್ ಅಂತ ಹೇಳ್ತಾರೆ ನೋಡಿ. ಅದರಲ್ಲಿ ಒಂದು ಕೂರಕ್ಕೆ ಒಂದು ಬೆಂಚ್ ಥರ ಮಾಡಿದ್ದಾರೆ. ಈಗ ತಿರ್ಗಾ ನಾವು ರಿಟರ್ನ್ ಬರೋತ್ತಿಗೆ ಈಗ ಬಾಯ್ ಅಂತೇಳಿ ಬರ್ತಾ ಇದ್ದೀವಿ. ನನಗೆ ಇದು ಮೊಬೈಲ್ ಕ್ಯಾಮರಾ ಹಿಡಿದು ಕೈಯೆಲ್ಲ ನೋಯ್ತಾ ಇತ್ತಾ. ಮತ್ತು ಮಗಳ ಹತ್ರ ಕೊಟ್ಟೆ. ಮಗಳು ಇಟ್ಕೊಂಡು ಬರ್ತಾ ಇದ್ದಾಳೆ. ಈಗ ಮಗಳು ಹೇಳ್ತಾಳೆ, ನೀಯೇ ಇಟ್ಕೊಪ್ಪ ಅಂತ ಹೇಳ್ತಿದ್ದಾಳೆ. ಅಲ್ಲಿ ನೋಡಿ ಮಕ್ಕಳಿಗೆ ಆಡೋಕ್ಕೆ ಪಾರ್ಕ್ ಸಮೇತ ಇದೆ. ಈಗ ನಮ್ಮದಲ್ಲಿ ಮಕ್ಕಳು ಹೇಳ್ತಿದ್ದಾರೆ ಹೋಗಿ ಪಾರ್ಕಲ್ಲಿ ಆಟ ಆಡ್ಬಿಟ್ಟು ಬರೋಣ ಅಂತ. ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ರು. ಈಗ ನಮ್ಮ ಅಣ್ಣನ ಮಗ ಜಾರಬಂಡಿಲಿ ಕೂತಿದ್ದಾನೆ. ಈಗ ಒಂದ್ಸಲ ಹೋಗಿ ಬಂದ. ಈಗ ತಿರ್ಗಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಸುತ್ತ ಉಯ್ಯಾಲೆ, ಜಾರಬಂಡಿ. ಈಗ ಆಟಾಡಿ ಎಲ್ಲ ಆಯಿತು. ಈಗ ತಿರ್ಗಾ ಒಂದ್ಸಲ ಜಾರಬಂಡಿಲಿ ಕೂರ್ತೀನಿ ಅಂತೇಳಿ ಕೂರ್ತಿದ್ದಾನೆ. ಈಗ ಅಲ್ಲಿಂದ ಮತ್ತೆ ನಾವೀಗ ಹೊರಟ್ವಿ. ಈಗ ಸಂಜೆ 5:15 ಆಯ್ತು. ಈಗ ಇನ್ನು ಹೋಗೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಇನ್ನೂ ಈ ಕಡೆ ಬರೋತ್ತಿಗೆ ಲೇಟ್ ಆಗುತ್ತೆ ಅಂಥೇಳಿ. ಈಗ ಆ ಮಕ್ಕಳಂತೂ ಇಲ್ಲ, ನಾವು ಸ್ವಲ್ಪ ಆಟಾಡೇ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವಲ್ಲಿ ಕೂತ್ಕೊಂಡಿದ್ವಿ. ಈಗ ಅದ್ರ ಜೊತೆ ನಮ್ಮ ಜೊತೆ ಮಕ್ಕಳು ಬಂದೀಗ ಆಟಾಡಿ ಸುಸ್ತಾಯ್ತು ಅಂತೇಳಿ ಕೂತಿದ್ದಾರೆ. ಈಗ ಇಲ್ಲಿ ನೋಡಿ ಒಂದು ಆಮೆ ಎಷ್ಟು ಚೆನ್ನಾಗಿದೆ. ಒಂಥರ ಬೇರೆ ಥರನೇ ಕಲರ್ ಇದೆ ಇದ್ರದ್ದು ದೊಡ್ಡದೊಂದಿತ್ತು. ಇದು ಸಣ್ಣದು ಮಾತ್ರ ಅಲ್ಲಿ ಪಕ್ಕದಲ್ಲಿತ್ತು. ಅದು ಮಾತ್ರ ನಮಗೆ ಕಾಣೋಕ್ಕೆ ಸಿಕ್ತು. ಅದರ ದೊಡ್ಡದು ಒಳಗಿತ್ತು. ಇಲ್ಲಿ ನೋಡಿ ಲವ್ ಬರ್ಡ್ಸ್ ಇಲ್ಲಿ ಇದೆ. ಈಗ ತೂಕು ಸೇತುವೆಯಲ್ಲಿ ನಾವು ರಿಟರ್ನ್ ಈಗ ನಿಸರ್ಗಧಾಮದಿಂದ ಹೊರಗಡೆ ಈಗ ಬರ್ತಾ ಇದ್ದೀವಿ. ತಿರ್ಗಾ ಬೋಟಿಂಗ್ ಹೋಗ್ತಾ ಇದ್ದಾರೆ ನೋಡಿ. ತೂಗು ಸೇತುವೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನಿಸರ್ಗಧಾಮದಿಂದ ಹೊರಗೆ ಬರ್ತಾ ಇದ್ದೀವಿ. ಈಗ ನಾವು ಈಗ ಹೊರಗಡೆ ಬಂದ್ವಿ. ಕಾವೇರಿ ನಿಸರ್ಗಧಾಮದ ಹೊರಗಡೆ ಬಂದ್ವಿ. ಆಗಲೇ ಒಳಗಡೆ ಹೋದ್ವಿ, ಈಗ ಹೊರಗಡೆ ಬಂದ್ವಿ. ಈಗ ಅಲ್ಲೇ ಸ್ವಲ್ಪ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಇದೆ. ಆದರೆ ನಾನೇನು ತೋರ್ಸೋಕ್ಕೆ ಹೋಗಿಲ್ಲ. ಹಿಂಗೆ ಬರತ್ತಿಗೆ ಮೇಲಿಂದ ಮೇಲೆ ತೋರಿಸಿದ್ದೀನಿ ಅಷ್ಟೇ. 100 ರೂಪಾಯಿ 50 ರೂಪಾಯಿ ಅಂತೇಳಿ ಟೀ ಶರ್ಟ್,
ಚಪ್ಪಲಿ ಎಲ್ಲ ಏನೆಲ್ಲ ಹೇಳ್ತಾಯಿದ್ರು, ಕರೆದು ಹೇಳ್ತಾಯಿದ್ರು. ಚಪ್ಪಲಿ ಎಲ್ಲ 100 ರೂಪಾಯಿಗೆಲ್ಲ ಸಿಗುತ್ತೆ ಇಲ್ಲಿ. ಒಂದು ಫಂಕ್ಷನಿಗೆ 2 ಫಂಕ್ಷನಿಗೆ ಹಾಕ್ಬೋದು, ಡೈಲಿ ಏನು ಹಾಕೋಕ್ಕಾಗಲ್ಲ. ಡೈಲಿ ಎಲ್ಲ ಹಾಕಿದ್ರೆ ಸೈಡೆಲ್ಲ ನೀರೆಲ್ಲ ತಾಗಿದ್ರೆ ಬೇಗ ಬಿಟ್ಟು ಹೋಗುತ್ತೆ, ಅದ್ರ ಗಮ್ಮೆಲ್ಲ ಬಿಟ್ಟು ಹೋಗುತ್ತೆ. ಹಂಗೆ ಅದೆಲ್ಲ ನೋಡಿಕೊಂಡು ಈಗ ಮುಂದೆ ಬರ್ತಾ ಇದ್ದೀವಿ. ಈ ಮುಂಚೆಲ್ಲ ನಿಸರ್ಗಧಾಮ ಇಷ್ಟು ಇಂಪ್ರೂವ್ಮೆಂಟ್ ಇದ್ದಿಲ್ಲ. ನಿಸರ್ಗಧಾಮ ಈಗ ಚೆನ್ನಾಗಿದೆ ಮಾತ್ರ. ಮುಂಚೆಲ್ಲ ಇಷ್ಟು ಅಂಗಡಿಗಳಿತ್ತಿಲ್ಲ, ಒಂದು 2-3 ಅಂಗಡಿಗಳಿತ್ತಷ್ಟೇ. ಈಗ ಪ್ರತಿಯೊಂದು ಚಪ್ಪಲಿ, ಬಟ್ಟೆ, ಸ್ಪೈಸಸ್ ಪ್ರತಿಯೊಂದು ಅಂಗಡಿನೂ ಇಲ್ಲಿದೆ ಈಗ. ನಮಗೇನೆ ನೋಡಿಬಿಟ್ಟು ಇಷ್ಟೆಲ್ಲ ಆಗಿದೆಯಾ ಅಂತ ಆಯಿತು ನಮಗೆ. ಈಗ 1 ವರ್ಷ ಬ್ಯಾಕಲ್ಲಿ ಬರೋತ್ತಿಗೆ ಇಷ್ಟು ಇತ್ತಿಲ್ಲ. ಈಗ ಕ್ರಿಸ್ಮಸ್ ಹೀಗಾಗಿ ಆಗಿದಲ್ಲ, ಅದರಿಂದಾಗಿ ಏನು ಅದ್ರ ಡೆಕೋರೇಷನ್ ಎಲ್ಲ ಏನು ಅವರು ತೆಗ್ದಿಲ್ಲ, ಹಂಗಾಗಿ ಇದೆ. ಈಗ ಕ್ರಿಸ್ಮಸ್ ಟ್ರೀಗೆ ನೋಡಿ ಅಲ್ಲಿ ಕಾಣ್ತಾ ಇದೆ, ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಅದು ರಾತ್ರಿ ಹೊತ್ತು ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಆದರೂ ಲೈಟಿಂಗ್ ಈ ಕಡೆ ಎಲ್ಲ ಹಾಕಿದ್ದಾರೆ, ಆದರೆ ಈಗ ಹೊರಗಡೆ ಬೆಳಕುಂಟಲ್ಲ, ಅದರಿಂದ ಅದು ಕರೆಕ್ಟಾಗಿ ಕಾಣೋದಿಲ್ಲ. ನೋಡಿ ಎಷ್ಟು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಕ್ರಿಸ್ಮಸ್ ಟ್ರೀ. ಆ ಕಡೆಲ್ಲ ಲೈಟ್. ಈಗ ನಮ್ಮ ಮಕ್ಕಳೆಲ್ಲ ಬಾಲ್ನೆಲ್ಲ ಮುಟ್ಟಿ ನೋಡ್ತಿದ್ದಾರೆ, ಏನಿದು ಅಂತ. ಸುಮಾರು ದೊಡ್ಡದಾಗಿದೆ ಕ್ರಿಸ್ಮಸ್ ಟ್ರೀ, ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಇಲ್ಲಿ ಮಕ್ಕಳಿಗೆಲ್ಲ ಮಕ್ಕಳಿಗಂತಲ್ಲ, ದೊಡ್ಡವರಿಗೇನು, ಸಣ್ಣ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಅಂತೇಳಿ ಒಂದು ಗೇಮ್ ಇಟ್ಟಿದ್ದಾರೆ. ಅದ್ರ ಗೇಮ್ ಮಧ್ಯದಲ್ಲಿ ಒಂದು ಗೊಂಬೆ ನೋಡಿ ಎಷ್ಟು ಚಂದ ಎಲ್ಲರನ್ನ ಸ್ವಾಗತ ಮಾಡ್ತಾ ಇದೆ. ಅದು ನೋಡೋಕ್ಕೆ, ಆ ಆಟಕ್ಕಿಂತ ಅದು ನೋಡೋಕ್ಕೇ ಚೆನ್ನಾಗಿದೆ. ನಮ್ಮಲ್ಲಿ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು, ಹೋಗಿ ನೀವು ಆಟಾಡಿ ಬನ್ನಿ ಅಂತ. ನಾವು ಹೇಳ್ದು ನಾವು ಹೋಗೋದಿಲ್ಲ, ಎಲ್ಲ ತಲೆ ತಿರುಗಿಬಿಟ್ಟು ವಾಮಿಟ್ ಎಲ್ಲ ಆದರೆ ಕಷ್ಟ ಅಂತೇಳಿ ನಾವು ಹೋಗಿಲ್ಲ. ನೋಡಿ ಅಲ್ಲಿ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದೆ. ಇಲ್ಲಿನ ಒಂದು ಇದು ಸಣ್ಣ ಮಕ್ಕಳಿಗೆ ಇರುವಂಥದ್ದು ಒಂದು ಆಟ ಏನೋ ಇಟ್ಟಿದ್ದಾರೆ. ಅಲ್ಲೇ ಆಟದ ಕೆಳಗನೆ ಒಂದು ಪಾಂಡ್ ಇಟ್ಟಿದ್ದಾರೆ. ಚೆನ್ನಾಗಿದೆ ಮಾತ್ರ. ಮಕ್ಕಳಿಗೆಲ್ಲ ಕಡೆನೂ ಆಟ ಆಡೋಕ್ಕೆ ಒಂಥರ ಹೊರಗಡೆ, ನಿಸರ್ಗಧಾಮದ ಹೊರಗಡೆ ಬಂದ ಮೇಲೆ ಮಕ್ಕಳಿಗೆ ಆಟ ಆಡುವಂಥ, ಇದರೊಳಗೇನೂ ಮಕ್ಕಳಿಗೆ ಆಟ ಆಡುವಂಥ ಜಾಗಗಳು ತುಂಬ ಇದೆ. ಈಗ ಅಲ್ಲೆಲ್ಲ ನೋಡಿ ಈಗ ರಿಟರ್ನ್ ಈಗ ಹೋಗೋಣ ಅಂತೇಳಿ ಈಗ ಕಾರ್ ಹತ್ರ ಬಂದಿದ್ದೀವಿ. ಈಗ ಬಂದುಬಿಟ್ಟು ಏನಾದರೂ ತಿಂದ್ಕೊಂಡು ಹೋಗೋಣ ಅಂಥೇಳಿ ಈಗ ಬಂದು ಹೋಟೆಲಲ್ಲಿ ಕೂತಿದ್ದೀವಿ. ಓಕೆ, ನಿಸರ್ಗಧಾಮ ಎಲ್ಲ ಹೋಗಿ ಬಂದಾಯಿತು. ಬಂದಾಗ ಈಗ ಎಲ್ಲರಿಗೂ ಮಕ್ಕಳಿಗೆಲ್ಲ ಇನ್ನು ಸ್ವಲ್ಪ ಎಲ್ಲ ಅಲ್ಲಲ್ಲೇ ಎಲ್ಲ ತಿಂದ್ಕೊಂಡ್ಬಂದಿದ್ದಾರೆ. ಇನ್ನೇನಾದರೂ ಸ್ವಲ್ಪ ಹಾಲು ಬಿಸಿ ಮಾಡಿ ಏನಾದರೂ ಕೊಡೋಣ ಅಂತಿದ್ದೀನಿ. ಆಯಿತು, ರಾತ್ರಿ 8 ಗಂಟೆ ಆಗ್ತಾ ಬಂತು. ಅದಕ್ಕೇನಾದರೂ ಹಾಲು ಬಿಸಿ ಮಾಡಿ, ಮತ್ತು ಸ್ವಲ್ಪ ಎಲ್ಲ ಬಾಕಿ ಇದೆ ಮಧ್ಯಾಹ್ನ ಮಾಡಿಟ್ಟಿದ್ದು, ಅದೆಲ್ಲ ಊಟ ಮಾಡೋದೀಗ. ಓಕೆ ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.